ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ. 2024ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗಾಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಗೌರವಗಳು ಹೆಚ್ಚಾಗುವಂಥ ಚೆನ್ನಾಗಿದೆ. ಏನು ಉದ್ಯೋಗ ಮಾಡ್ತಿದ್ದೀರಲ್ಲ ಅಲ್ಲಿ ಒಳ್ಳೆಯ ಗುಡ್ ನೇಮ್ ಬರುವಂಥ ಚೆನ್ನಾಗಿದೆ. ಮತ್ತು ಅಧಿಕಾರಗಳು ವ್ಯವಹಾರಗಳು ದಿನೇ ದಿನ ಅಭಿವೃದ್ಧಿ ಆಗಿಬಿಡ್ತದೆ. ನಿಮಗೆ ದಿನ ಒಳ್ಳೆಯ ಶುಭಫಲ ಸಿಗ್ತದೆ. ದಿನ ದಿನ ಅಭಿವೃದ್ಧಿ ಆಗ್ತದೆ ವ್ಯವಹಾರಗಳಲ್ಲಿ, ಅಧಿಕಾರದಲ್ಲಿ. ಮತ್ತು ದುಡ್ಡು ನಾವು ಹೀಗೆ ಗೆಸ್ ಮಾಡೋಕ್ಕೆ ಆಗೋದಿಲ್ಲ. ನಾನಾ ರೀತಿಯಲ್ಲಿ ಹಣ ಸಂಪಾದನೆ, ಧನಲಾಭ ಚೆನ್ನಾಗಿ ಸಿಗ್ತಾಯಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರು ಈ ಫಲವನ್ನು ನೀವು ಅನುಭವಿಸಬೇಕಾಗ್ತದೆ. ಬೇಕಾದಷ್ಟು ದುಡ್ಡು ಕಾಸು ಅನುಕೂಲ ಆಗ್ತದೆ, ಬೇಕಾದಷ್ಟು ವ್ಯವಹಾರ ಅನುಕೂಲ ಆಗ್ತದೆ, ಉದ್ಯೋಗದಲ್ಲಿ ಕೇಳಿ ಬರ್ತದೆ, ಅಧಿಕಾರ ಪ್ರಾಪ್ತವಾಗ್ತದೆ. ಇದು ದಿನ ದಿನಕ್ಕೂ ನಿಮ್ಮ ಹೆಸರು ದುಡ್ಡು ಅನುಕೂಲ ಆಗ್ತಾ ಬರ್ತದೆ, ಉಪಯೋಗಿಸ್ಕೊಳ್ಳಿ. ಮತ್ತು ಉದ್ಯೋಗದಲ್ಲಿ ವಿಶೇಷವಾಗಿ ಧನಲಾಭಗಳಾಗ್ತದೆ. ಮತ್ತು ಏನಾದ್ರು ಸಾಲ ಪಡಬೇಕಂದ್ರೆ ಸಾಲಕ್ಕೆ ಪ್ರಯತ್ನ ಪಟ್ಟರೂ ಅನುಕೂಲ ಆಗ್ತದೆ. ನೋಡಿರಿ, ಉದ್ಯೋಗದಿಂದ ಅನುಕೂಲವೂ ಆಗ್ತದೆ ಮತ್ತು ಉದ್ಯೋಗ ನಿಮಿತ್ತ ನಿಮಗೆ ಆ ಉದ್ಯೋಗ ನೋಡಿ ಸಾಲವನ್ನು ಸಹ ಕೊಡ್ತಾರೆ ಬೇಕಾದ್ರೆ ಬೇರೆ. ಅಂದರೆ ನಿಮ್ಮ ಶುಭ ಕೆಲಸಗಳು ಏನು ಬೇಕಾದರೂ ಸಾಲವನ್ನು ಮಾಡಿದ್ರು ಅನುಕೂಲವಾಗ್ತದೆ, ಅದರಿಂದನೂ ಲಾಭ ಆಗ್ತದೆ. ಸಾಲ ಮಾಡಿ ನಾನು ಸೈಟ್ ತೊಗೊಂಡಪ್ಪ ಅಂದರೆ ಅದು ಲಾಭ ಆಗ್ತದೆ. ಸೊ ಅದರಿಂದ ಆ ಸಾಲ ಮಾಡಿದ್ರು ಶುಭ ಕೆಲಸಕ್ಕೆ ಮಾಡಬೇಕು, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ವ್ಯವಹಾರಕ್ಕೆ ಮಾಡಬೇಕು. ಅದು ಇವಾಗ ಸಿಗ್ತದೆ ನಿಮಗೆ. ಸೊ ನಿಮ್ಮ ಉದ್ಯೋಗ ತಕ್ಕನಂಗೆ ಸಾಲ ಸಿಗುವಂಥ ಯೋಗ ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಮತ್ತು ಹಿರಿಯರ ಆಸ್ತಿಯ ಮೇಲೆ ಸಾಲ ಮಾಡೋಕ್ಕೆ ಹೋಗಬೇಡಿ, ಮಾಡೋ ಚಾನ್ಸ್ ಇರುತ್ತೆ. ಅಪ್ಪನ ಆಸ್ತಿ ತಾತನ ಆಸ್ತಿ ಮೇಲೆ ಯಾವುದೇ ಕಾರಣಕ್ಕೂ ಸಾಲ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಧನಲಾಭಗಳು ಭಾಳ ಚೆನ್ನಾಗಿ ಸಿಗ್ತದೆ. ವ್ಯಾಪಾರ ಅಭಿವೃದ್ಧಿ ಆಗ್ತದೆ. ನೀವು ಎಷ್ಟೆಷ್ಟು ಎಫರ್ಟ್ ಹಾಕ್ತೀರೋ ಅಷ್ಟಷ್ಟು ಅನುಕೂಲ ಚೆನ್ನಾಗಿ. ತುಲಾರಾಶಿಯವರಿಗೆ ದುಡ್ಡು ಕಾಸಿನ ಸೂರ್ಯಮಳೆ ಚೆನ್ನಾಗಿದೆ, ಏನು ತೊಂದರೆ ಬರೋದಿಲ್ಲ. ಹಾಗಾಗಿ ದೇವರು ಕೊಡುವಂಥ ಕಾಲ. ಈ ಕೊಟ್ಟಿದ್ದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಮನೆಯನ್ನು ತೊಗೊಳ್ಕೊಂಡದು, ಮನೆ ಕಟ್ಟುವಂತಹದ್ದು, ಆಸ್ತಿನ ಸಂಪಾದನೆ ಮಾಡುವಂತಹದ್ದು ಯೋಗ ಬಂದಿದೆ. ಸೊ ಇದನ್ನು ನೀವು ಸದುಪಯೋಗಿಸಿ. ದುಡ್ಡು ಕೊಟ್ಟಪ್ಪ ದೇವರು ಅಂದರೆ ಕೊಟ್ಟು ಹಾಳು ಮಾಡ್ಕೋಬಾರ್ದು. ನಿಮ್ಮ ಅಭಿವೃದ್ಧಿ ನೀವು ಮಾಡ್ಕೋಬೇಕು. ಸ್ವಂತ ಮನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತಾಯಿದೆ. ಕೃಷಿ ಭೂಮಿ ಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಒಳ್ಳೆ ದೊಡ್ಡ ವಾಹನ ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಯೋಗ ಭೋಗ ಎರಡೂ ಕೊಡುವಂಥ ಯೋಗ ಆಯ್ತು ನಿಮಗೆ. ಇದನ್ನು ಉಪಯೋಗಿಸ್ಕೊಳ್ರಿ. ತುಲಾರಾಶಿಯವರಿಗೆ ಭಾಳ ಒಳ್ಳೆಯ ಫಲ ಬಂದಿದೆ. ಯಾರಿಗೆ ವಿವಾಹಕ್ಕೆ ಪ್ರಯತ್ನ ಬರ್ತದೆ ಅಂದವರಿಗೂ ಸಹ ಒಳ್ಳೆಯ ವಿವಾಹ ಯೋಗಗಳು ಕೂಡಿ ಬರ್ತಾ ಇದೆ, ಯಾವ ತೊಂದರೆಗೆ ಬರೋದಿಲ್ಲ. ಮತ್ತು ಹಿಂದೆ ಕೊಟ್ಟ ಹಣ ಆಭರಣಗಳು ಸ್ವಲ್ಪ ಹಿಂತಿರುಗಿ ಬರೋದು. ನೀವು ಯಾರಾಗಿ ಸಾಲಾಗಿಲ್ಲ ಕೊಟ್ಟಿದ್ದರೆ ಅಥವಾ ಆಭರಣ ಕೊಟ್ಟು ಮಿಸ್ ಆಗಿದ್ದರೆ ಅವೆಲ್ಲ ವಾಪಸ್ ಬರುವಂಥ ಯೋಗ ಚೆನ್ನಾಗಿದೆ. ಕೇಳಿ ಅವ್ರ ಹತ್ರ ಹೋಗಿ, ಹಣ ಕೊಟ್ಟಿದ್ದನಪ್ಪ ವಾಪಸ್ ಕೊಡ್ತಾರೆ. ಸೊ ಅಥವಾ ಆಭರಣಗಳು ಕೊಟ್ಟಿದ್ರಿ ಅದು ಕೇಳಿ, ಅದು ಬರುವಂಥದ್ದು ಚೆನ್ನಾಗಿದೆ. ಇವೆಲ್ಲ ಯಾವಾಗಲೂ ಬರೋಲ್ಲ ನಿಮಗೆ. ಈ ತಿಂಗಳಲ್ಲಿ ಮಾತ್ರ ಯೋಗ ಇದೆ. ನೀವು ಹೆಚ್ಚು ಪ್ರಯತ್ನ ಪಟ್ಟರೆ ಮಾತ್ರ ಬರೋದು. ಅದಕ್ಕೆ ಪ್ರಯತ್ನ ಮಾಡಿ. ದೂರದ ಪ್ರಯಾಣಗಳು ಸ್ವಲ್ಪ ಸಿಗ್ತದೆ, ಹೋಗಬೇಕಾಗ್ಬರ್ತದೆ. ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಹೋಗಿ ಬಂದರೆ ಭಾಳ ಅನುಕೂಲ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ತಿಂಗಳಲ್ಲಿ ದೇವರ ಬಗ್ಗೆ, ಧರ್ಮದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡ್ತೀರಿ. ಅದು ಭಾಳ ಒಳ್ಳೆಯ ಫಲ. ಧರ್ಮ ಅಂದರೆ ಏನು, ದೇವರು ಅಂದರೆ ಏನು, ಏನು ಮಾಡಬೇಕು, ನಾವು ಮನೆಯ ಕೆಲಸ, ನಮ್ಮ ಮನೆ ದೇವರು ಯಾವುದು, ನಾವು ಯಾವ ಧರ್ಮದಲ್ಲಿದ್ದೀವಿ, ಏನು ಕೆಲಸವನ್ನು ಮಾಡಬೇಕು, ಇದೆಲ್ಲ ಯಾವಾಗಲೂ ಈ ಚಿಂತನೆ ಬರೋಲ್ಲ. ಈ ಚಿಂತನೆ ತಿಂಗಳಲ್ಲಿ ಬರ್ತಾಯಿದೆ ನಿಮಗೆ. ಏಕೆಂದರೆ ದೇವರ ಅನುಗ್ರಹ ಚೆನ್ನಾಗಿದೆ. ಆ ಚಿಂತನೆ ಮಾಡಿರಿ, ಒಳ್ಳೆಯದಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯಾಸಂಗವನ್ನು ಮಾಡ್ಕೊತೀರಿ ತಿಂಗಳಲ್ಲಿ. ವಿದ್ಯಾರ್ಥಿಗಳೇನಾದ್ರು ನೀವು ಹೊಸ ಪ್ರಯೋಗ ಮಾಡಬೇಕು ಅಂದರೆ ಮಾಡಿರಿ, ಅದು ಸಕ್ಸಸ್ಫುಲ್ ಆಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ನಿಮಗೆ ನಿಮ್ಮ ಬಗ್ಗೆ ನೆಗೆಟಿವ್ ಥಿಂಕೇ ಬರೋದಿಲ್ಲ ನೋಡಿ ಈ ತಿಂಗಳಲ್ಲಿ. ಎಲ್ಲ ಪಾಸಿಟಿವ್ ಬರುತ್ತೆ. ನಿಮ್ಮ ಮಾತು ಭಾಳ ಕಿಮ್ಮತ್ತು ಬೆಲೆ ಚೆನ್ನಾಗಿದೆ, ಭಾಳ ಜೋರಾಗಿರುತ್ತೆ. ಮತ್ತು ವಿಶೇಷವಾದ ಗೌರವಗಳು ಸಿಗ್ತದೆ ಕುಟುಂಬದಲ್ಲಿ. ನೋಡಿ, ಇದೆಲ್ಲ ಯಾವಾಗ ಸಿಗೋಲ್ಲ. ಕುಟುಂಬದ ಮಾತ್ರ ಜಗಳಾಗ್ತಾ ಇರ್ತದೆ. ಆದರೆ ನಿಮ್ಗೆ ಹಿಂಗೆ ಈ ತಿಂಗಳಲ್ಲಿ ಜಗಳಾಗ್ತದೆ ಅನ್ನೋದೇ ಇಲ್ಲ ನಿಮ್ಗೆ ಈ ತಿಂಗಳಲ್ಲಿ. ಈ ತಿಂಗಳ ಪೂರ್ಣ ನಿಮಗೆಲ್ಲರಿಂದಲೂ ಗೌರವ ಸನ್ಮಾನಗಳು ಪ್ರಾಪ್ತವಾಗ್ತದೆ. ಕುಟುಂಬವನ್ನು ಭಾಳ ಚೆನ್ನಾಗಿ ನೋಡ್ಕೊತೀರಿ, ಭಾಳ ಚೆನ್ನಾಗಿದೆ. ಯಾರು ಸಂತಾನ ಪ್ರಯತ್ನ ಪಡ್ತಾಯಿದ್ರೆ ಅವರಿಗೆ ಸ್ವಲ್ಪ ಸ್ತ್ರೀ ಸಂತಾನಕ್ಕೆ ಯಾರು ಇಷ್ಟಪಡ್ತೀರಿ ಅವರಿಗೆ ಈ ಯೋಗ ಚೆನ್ನಾಗಿದೆ. ಈ ತಿಂಗಳಲ್ಲಿ ಆ ಯೋಗ ಚೆನ್ನಾಗಿದೆ. ಮತ್ತು ನೀವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ನಿಮ್ಮದು ಒಂದು ವಿಶೇಷತೆ ಇರ್ತದೆ, ಪ್ರತಿಭೆ ಇರ್ತದೆ. ನೀವು ಏನೇ ಉದ್ಯೋಗ ಮಾಡ್ತೀರೋ, ಏನೇ ವ್ಯವಹಾರ ಮಾಡ್ತೀರೋ ಅದರಲ್ಲಿ ನಿಮ್ಮ ಪ್ರತಿಭೆ ಎತ್ತು ಕಾಣ್ತದೆ. ಸೊ ನಿಮ್ಮ ಎಫರ್ಟ್ ಭಾಳ ಚೆನ್ನಾಗಿ ಕಾಣ್ತದೆ. ಹಾಗಾಗಿ ಏನಾದರೂ ಹೊಸ ಕೆಲಸಗಳಿದ್ರೆ ಹೊಸ ವ್ಯವಹಾರ ಮಾಡಿ
ಭಾಳ ಚೆನ್ನಾಗಿ ಸಿಗ್ತದೆ. ಪತ್ನಿ ಆರೋಗ್ಯದ ಸ್ವಲ್ಪ ಏರುಪೇರಾಗ್ತದೆ, ಸ್ವಲ್ಪ ಗಮನ ಕೊಡಿ, ಸರಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಮತ್ತು ಹಿರಿಯರು ಒಳ್ಳೊಳ್ಳೆ ವ್ಯಕ್ತಿಗಳು ಸಂಪರ್ಕ ಸಿಗ್ತದೆ, ಸ್ನೇಹ ಸಿಗುತ್ತೆ ನಿಮಗೆ ಈ ತಿಂಗಳಲ್ಲಿ. ಒಳ್ಳೆ ಹಿರಿಯರು, ಅಧಿಕಾರ ಸಂಘ ಸಿಗ್ತದೆ. ಆ ಸಂಘದಿಂದ ಏನಾಗ್ತದೆ ಅಂದರೆ ಲಾಭ ಇದೆ, ಹೊಸ ಹೊಸ ವ್ಯಾಪಾರ ಕಂಡಿಡ್ಕೊತೀರ, ಹೊಸ ವ್ಯವಹಾರ ಕಂಡಿಡ್ಕೊತೀರ, ಇದೆಲ್ಲ ಅನುಕೂಲ ಆಗುತ್ತೆ, ಒಳ್ಳೆ ಸ್ನೇಹ ಸಿಗುತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ನೀವೆಲ್ಲರೂ. ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಮಾತು, ನಿಮ್ಮ ನಡವಳಿಕೆ, ಒಳ್ಳೆಯ ಗುಣಕ್ಕೆ ಒಳ್ಳೆ ಬೆಲೆ ಸಿಗುವಂಥ ಯೋಗ ಚೆನ್ನಾಗಿದೆ. ಇದು ಭಾಳ ಒಳ್ಳೆಯ ಯೋಗ ತುಲಾರಾಶಿಯವರಿಗೆ. ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಭಾಳ ವಿಶೇಷ ಕೀರ್ತಿ ಸಂಪಾದನೆ ಮಾಡ್ತೀರ, ವ್ಯವಹಾರ ಸಂಪಾದನೆ ಮಾಡ್ಕೊತೀರಿ, ಮತ್ತು ಒಳ್ಳೆಯ ಗುರುಗಳ ಅನುಗ್ರಹ ಸಿಗ್ತಾಯಿದೆ. ಇದೆಲ್ಲ ಭಾಳ ಚೆನ್ನಾಗಿದೆ. ಅಂದರೆ ನನ್ನ ಪ್ರಕಾರ ತುಲಾರಾಶಿಯವರಿಗೆ 99% ವೆರಿ ಗುಡ್. ಬಟ್ ಏನಾಗುತ್ತೆ, ಇದೆಲ್ಲ ನಿಮ್ಗೆ ಬಂದಾಗ ಜನಗಳಿಂದ ಸ್ವಲ್ಪ ದೃಷ್ಟಿಗಳಾಗ್ಬೋದು. ಏನಪ್ಪ ಹೆಂಗೆ ಬೆಳೆದ, ಹೇಗೆ ಬೆಳೆದ, ಏನು ಎಲ್ಲಿದ್ದನ್ನು ಹೆಂಗೆ ಬಂದಂತ ಯೋಚನೆ ಮಾಡ್ತಾರೆ. ಇದೆಲ್ಲ ಪರಿಹಾರಕ್ಕೆ ನೀವು ಮುಖ್ಯವಾಗಿ ಸ್ತೋತ್ರ ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿ ಸ್ತೋತ್ರವನ್ನು ಮಾಡಬೇಕು. ಯಾರು ಶ್ರೀಭೂ ದುರ್ಗಾದೇವಿನ ಸ್ಮರಣೆ ಮಾಡ್ತಾರೋ, ದುರ್ಗಾದೇವಿ ನಮಸ್ಕಾರ ಮಾಡ್ಕೊಂಬರ್ತಾರೋ, ಪ್ರತಿನಿತ್ಯ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥದ್ದು, ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮವನ್ನು ತಂದು ದಿನ ಪ್ರತಿನಿತ್ಯ ಹಣೆಗೆ ಹಚ್ಚಿಕೊಳ್ಳುವಂತಹದ್ದು ಯಾರು ಮಾಡ್ತೀರೋ ಅವರಿಗೆ ಯಾವ ಕೆಟ್ಟ ದೃಷ್ಟಿಗಳು ತಗೊಳ್ಳೋದಿಲ್ಲ. ಕುಂಕುಮ ಇಟ್ಕೊಂಡು ಹೋಗ್ತೀವಿ ನೀವು ಬೆಳಗ್ಗೆ ಎದ್ದು ಅಂದರೆ ಎಲ್ಲ ಕೆಲಸಗಳು ಜಯ, ಯಾರೂ ಅಡ್ಡ ಮಾಡೋದೇ ಇಲ್ಲ. ಯಾಕೆ ನಿಮಗೆ ಈ ತಿಂಗಳಲ್ಲಿ 99% ವೆರಿ ಗುಡ್ ಇದೆ. ಹಾಗಾಗಿ ಆ ದುರ್ಗಾದೇವಿ ಅನುಗ್ರಹ ಸಿಕ್ಕಿದ್ರೆ ನಿಮಗೆ ನೆಗೆಟಿವ್ ಬರೋದಿಲ್ಲ ನಿಮ್ಮ ಹತ್ರಕ್ಕೆ. ಹಾಗಾಗಿ ಈ ತುಲಾರಾಶಿಯವರು ಈ ತಿಂಗಳಲ್ಲಿ ದುರ್ಗಾ ಆರಾಧನೆ ಮಾಡಿ, ದುರ್ಗಾ ಅಷ್ಟೋತ್ತರ ಪಾರಾಯಣ ಮಾಡಿ, ದುರ್ಗಾ ಸುಳಾದಿಯನ್ನು ಹೇಳ್ಕೊಳ್ಳಿ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದುರ್ಗಾ ಕುಂಕುಮವನ್ನು ನೀವು ಹಣೆಗೆ ಹಚ್ಕೊಳ್ಳಿ, ಎಲ್ಲ ಫಲ ಶುಭ ಆಗ್ತದೆ. ನಮಸ್ಕಾರಗಳು.